ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಮತ್ತು ನನ್ನ ಮಗಳ ಬಗ್ಗೆ ಮಾತಾಡೋಣ ಅಂತ. ಇವತ್ತು ನನ್ನ ಮಗಳು ನನಗೆ ತುಂಬಾ ಸ್ಪೆಷಲ್ಲು. ಯಾಕಂದರೆ ಅವಳು ಅವಳು ಒಂದು ಕ್ಯೂಟ್ನೆಸ್ ಆಗಲಿ, ಅವಳು ಮಾತಾಡೋ ರೀತಿ ಆಗಲಿ, ಅರ್ಥ ಮಾಡ್ಕೊಳ್ಳೋದು, ನನ್ನನ್ನು ಅಮ್ಮ ಅಂತ ಒಂದು ಅರ್ಥ ಮಾಡ್ಕೊಳ್ಳೋ ರೀತಿ ಆಗಲಿ, ಒಂದು ಫೀಲಿಂಗ್ ಬೇರೆಯೇ ಇರುತ್ತೆ. ಅವಳು ಹುಟ್ಟಿರುವಾಗಿಂದ ಇಲ್ಲಿವರೆಗೂ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನಿಸಿಲ್ಲ. ಇವಳು ಒಂದು ತೊಂದರೆನೂ ಅಂತ ಅನಿಸಿಲ್ಲ ನನಗೆ. ಅಷ್ಟು ನನ್ನ ಜೊತೆ ಹೊಂದ್ಕೊಂಡಿದ್ದಾಳೆ, ತುಂಬಾ ಅರ್ಥ ಮಾಡ್ಕೊಂಡಿದ್ದಾಳೆ. ಹೆಣ್ಮಕ್ಳಂದ್ರೇ ಹಾಗೆ ಅನಿಸುತ್ತೆ ಅಲ್ವಾ. ನಾನು ಯಾವಾಗಲೂ ಅಡುಗೆ ಮನೇಲಿದ್ದರೆ ಅವಳಿಗೂ ಇಷ್ಟ ನಾನು ಕಿಚನಲ್ಲಿರಬೇಕು ಅಂತ. ನಾನು ಎಲ್ಲಿರ್ತೀನೋ ಅಲ್ಲಿ ಬರ್ತಾ ಇರ್ತಾಳೆ. ಒಂದು ಪ್ರೀತಿ, ಎಷ್ಟು ಚೆನ್ನಾಗಿರುತ್ತೆ. ಅವಳು ಎಷ್ಟು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾಳೆ, ನನ್ನ ಜೊತೆ ಇರ್ತಾಳೆ. ಮಕ್ಕಳಂದ್ರೇ ಹಾಗೆ ಅಲ್ವಾ. ಅವಳು ಒಂದು ಮುಗ್ಧತೆ, ಹಠ ಮಾಡೋ ರೀತಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಸಮ್ಟೈಮ್ಸು ಒಂದೊಂದು ಸರ್ತಿ ಕೋಪ ಬರುತ್ತೆ. ಸೊ ಎಲ್ಲದನ್ನು ನನ್ನ ಮಗಳು ನನಗೆ ಎಲ್ಲದನ್ನೂ ಕೊಡ್ತಾ ಇದ್ದಾಳೆ. ನನಗೂ ಮತ್ತು ನನ್ನ ಹಸ್ಬೆಂಡ್ಗೂ ಅವಳು ಒಂದು ಪ್ರೀತಿಯ ಮಗಳು ಅಂತಲೇ ಹೇಳ್ಬೋದು. ಈ ಥರ ಮಕ್ಕಳು ಯಾರಿಗೂ ಸಿಗಲ್ಲ. ಎಲ್ಲ ಅಮ್ಮಂದ್ರಿಗೂ ಹಾಗೆ ಒಂದು ಫೀಲಿಂಗ್ ಕಾಡ್ತಾ ಇರುತ್ತೆ. ಈ ಥರ ಮಕ್ಕಳು ಯಾರಿಗೂ ಸಿಗಲ್ಲ, ನನಗೆ ಸಿಕ್ಕಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಅಲ್ವಾ. ಆ ರೀತಿಯೇ ನನಗೂ ಬಂದಿರೋದು. ನನ್ನ ಮಗಳ ಬಗ್ಗೆ ಇನ್ನೂ ಜಾಸ್ತಿ ಹೇಳಬೇಕು, ತುಂಬ ಹೇಳಬೇಕು ಅನ್ನಿಸ್ತಾ ಇದೆ. ಬಟ್ ಇವಾಗ ಬೇಡ, ನೆಕ್ಸ್ಟು ಬರ್ತಾ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇನ್ನು ಮುಂದೆ. ನಿಮಗೆ ಈ ವಿಡಿಯೋದಲ್ಲಿ ನನ್ನ ಮಗಳ ಬಗ್ಗೆ ಮಾತಾಡಿರೋದನ್ನ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು, ನಿಮ್ಗೆ ಹೇಗೆ, ಅವಳಿಗೆ ಇನ್ನು ಜಸ್ಟ್ 1.5 ವರ್ಷ ಹುಡುಗಿ, ಇಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತಾಳಲ್ವ. ನನಗೆ ಅದು ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಕ್ಯೂಟಾಗಿ ರಿಯಾಕ್ಷನ್ ಮಾಡ್ತಾಳೆ. ನಾವೇನಾದರೂ ಮಾತಾಡಿದರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾಳೆ. ಲೈಕ್ ಅವಳು ರಿಪೀಟ್ ಮಾತಾಡೋಕ್ಕೆ ನೋಡ್ತಾಳೆ. ಏನಾದರೂ ಒಂದು ಹೇಳಿದ ತಕ್ಷಣವೇ ಅದನ್ನ ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಅದೇ ಮಾಡ್ತಾಳೆ. ನಾವು ಊಟ ಮಾಡುವಾಗ ಒಂದು ಬಾಕ್ಸ್ ಇಡೋದಾಗಲಿ, ಮೊಸರು ತಂದು ಕೊಡೋದಾಗಲಿ, ತಟ್ಟೆ ತಂದು ಕೊಡೋದಾಗಲಿ, ಇದೆಲ್ಲದನ್ನು ನನ್ನ ಮಗಳು ಮಾಡ್ತಾಯಿದ್ದಾಳೆ. ನನ್ನ ಮಗಳು ಅಂದರೆ ನನಗೊಂದು ಪಂಚ ಪ್ರಾಣ ಅಂತಲೇ ಅನ್ಕೋಬೋದು. ನನಗಂತೂ ತುಂಬಾ ಇಷ್ಟ ನನ್ನ ಮಗಳು. ಸೊ ನನ್ನ ಮಗಳ ಬಗ್ಗೆ ಇಷ್ಟ ಆಯಿತು. ಹಾಗೆ ನನಗೆ ಕಿಚನಲ್ಲಿ ಬಂದಿರುವಾಗ ತುಂಬಾ ಕಾಟ ಕೊಡ್ತಾಯಿದ್ಲು ಅಂತ ನನ್ನ ಹಸ್ಬೆಂಡ್ ಔಟ್ಸೈಡ್ ಅವಳನ್ನ ವಾಕ್ ಕರ್ಕೊಂಡು ಹೋದರು. ಅಷ್ಟೊತ್ತಿಗೆ ನಾನು ಕೂಡ ನೈಟ್ ಡಿನ್ನರ್ಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನೈಟ್ ಡಿನ್ನರ್ಗೆ ಬ್ಯಾಕ್ ಟು ನೈಟ್ ಡಿನ್ನರ್ ಅಂತಂದರೆ ಲೈಕ್ ನಾನು ಯಾವಾಗಲೂ ನೈಟ್ ಅಡುಗೆ ಮಾಡ್ತೀನಿ. ಬಿಕಾಸ್ ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಕೂಡ ಮನೇಲಿ ಕೆಲಸ ಮಾಡ್ತೀನಿ. ಬಟ್ ನಮ್ಮ ಮಮ್ಮಿ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ, ಸುಸ್ತಾಗ್ತಾರೆ ಅಂತ ನಾನೇ ಅಡುಗೆ ಮಾಡ್ತೀನಿ ನೈಟ್ ಟೈಮು. ಇವತ್ತು ಅಡುಗೆ ಏನು ಮಾಡ್ತಾಯಿದ್ದೀನಪ್ಪ ನೈಟು ಅಂತಂದರೆ ಚಪಾತಿ ವಿತ್ ಹಾಗಲಕಾಯಿ ಪಲ್ಯ. ಇದ್ರ ರೆಸಿಪಿನ ನಾನು ತೋರಿಸಿಲ್ಲ, ಬಿಕಾಸ್ ಪಾಪು ಕಾಡಿಸ್ತಾ ಇದ್ಲು, ಸೊ ಅದಕ್ಕೋಸ್ಕರ ಅಷ್ಟೇ. ಅದ್ರ ಜೊತೆ ಆನಿಯನ್ನು, ಕುಕ್ಕುಂಬರ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು, ಅದೇ ಚಟ್ನಿ ಪೌಡರ್ ಬರುತ್ತೆ, ಆ ಚಟ್ನಿ ಪೌಡರ್ನ ಹಾಕ್ಕೊಂಡು ಒಂದು ಮೊಸರು ಹಾಕ್ಕೊಂಡು ತಿಂದರೆ ನೈಟ್ ಡಿನ್ನರ್ ಮುಗೀತು. ಸೂಪರ್ ಟೇಸ್ಟಿಯಾಗಿರೋಂಥ ನೈಟ್ ಡಿನ್ನರ್ ಪ್ರಿಪೇರ್ ಮಾಡ್ತೀನಿ ನಾನು. ಹಾಗೆ ರೈಸು, ಸಾಂಬಾರು ಇದ್ದೇ ಇರುತ್ತೆ. ಸೊ ಅದನ್ನು ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಟಿ ವಿನ ನೋಡೋ ಒಂದು ಅಭ್ಯಾಸ ಇದೆ. ಒಂದು 20 ನಿಮಿಷ, ಒಂದು 10 ನಿಮಿಷ ಅಷ್ಟೇ ನಾವು ಟಿ ವಿನ ನೋಡೋದು. ಸೊ ಟಿ ವಿನ ನೋಡಿಬಿಟ್ಟು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಒಂದು ಊಟ ಮಾಡ್ತೀವಲ್ಲ, ಅದು ಹ್ಯಾಪಿನೆಸ್. ಒಂದು ಎಲ್ಲದನ್ನು ಮಾತನ್ನ ಶೇರ್ ಮಾಡಿಕೊಂಡು ಇವತ್ತೇನಾಯಿತು, ನಾಳೆ ಏನಾಯಿತು, ನಾಳೆ ಎಲ್ಲಿಗೆ ಹೋಗಬೇಕು, ಏನು, ಈ ಥರನೇ ಮಾತಾಡ್ತೀವಿ. ಸೊ ಈ ರೀತಿ ಟಿ ವಿ ನೋಡಿಕೊಂಡು ಊಟ ಮಾಡ್ತೀವಿ. ಊಟ ಆಗಿದ ಮೇಲೆ ಅದೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಎಲೆಡ್ಕೆ ಎಲ್ಲ ತಿನ್ನೋದು ಒಂದು ಸ್ವಲ್ಪ ಅಭ್ಯಾಸ ಇದೆ. ನಮ್ಮ ಅಜ್ಜಿ ಹಾಕ್ಕೊಳ್ತಾರೆ. ಸೊ ಅದಕ್ಕೆ ನನ್ನ ಮಗಳಿಗೂ ಕೂಡ ಊಟ ಮಾಡಿಸಿ ನಾವು ಕೂಡ ಊಟ ಮುಗಿಸ್ಕೊಂಡು ಸ್ವಲ್ಪ ಟಿ ವಿ ನೋಡಿಕೊಂಡು ಹಾಗೆ ಮಲ್ಕೊಳ್ಳೋಣ ಅಂತ ಹೋದೆ. ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಫಸ್ಟು ಮಾಡೋದೇ, ಇವಾಗ ಮಲಗೋಕ್ಕೆ ನಾನು ಒಬ್ಬಳೇ ಮಲಗ್ತಾಯಿದ್ದೀನಿ. ಬಿಕಾಸ್ ಪಾಪುನ ನನ್ನ ಮಮ್ಮಿ ಜೊತೆ ಕೊಡ್ತಾಯಿದ್ದೀನಿ ನನಗೆ. ಯಾಕಂದರೆ ಅವಳು ನಿದ್ದೆನೇ ಕಂಪ್ಲೀಟಾಗಿ ನನಗೆ ನಿದ್ದೆನೇ ಕೊಟ್ಟಿರಲಿಲ್ಲ ಅವಳು ಹುಟ್ಟಿದಾಗಿಂತ್ರನೂ. ಲೈಕ್ ನೈಟು ಜಾಸ್ತಿ ಟೈಮ್ ಎದ್ದೇಳ್ತಾಳೆ, ಇವಾಗ್ಲೂ ಎದ್ದೇಳ್ತಾಳೆ. ಸೊ ಅದಕ್ಕೋಸ್ಕರ ನನಗೆ ಒಂಥರ ನಿದ್ದೆ ಇಲ್ದಿರೋ ಹಾಗೆ ಒಂಥರ ಮಂಕ್ ಲೈಕ್ ಈ ಥರ ಆಗಿತ್ತು ನನಗೆ. ಸೊ ನನಗೆ ಅವಳು ಬೇಜಾರಾಗಿಲ್ಲ ನನಗೆ ಯೂಶ್ವಲಾಗಿ, ಲೈಕ್ ಈ ಥರ ನಿದ್ದೆ ಕೊಡ್ತಾ ಇಲ್ಲ ಅಂತ.
ಸೊ ನನಗೆ ಸ್ಟ್ರೇನ್ ಅನ್ನಿಸ್ತಾ ಇತ್ತು, ಬೆಳಗ್ಗೆ ಎದ್ದು ಏನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ನಾನು ವೀಕ್ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಒಂದು ವೀಕ್ ನೋಡೋಣ ಮಮ್ಮಿ ಇಟ್ಕೊಳ್ಳಿ ನೀವು ಅಂತ ಹೇಳಿ ನಾನು ಮಲಗಿಸ್ಕೊಳ್ಳಿ ಅಂತ ಹೇಳಿದಾಗ ನಮ್ಮ ಮಮ್ಮಿ ಆಯಿತು ಕೊಡು ಅಂತ ಕರ್ಕೊಂಡು ಹೋದರು. ಸೊ ಅವ್ರು ಮಲಗಿಸ್ಕೋತಾ ಇದ್ದಾರೆ. ನಾನು ಒಂದು 3-4 ಡೇಸ್ ಆಯಿತು ಅಷ್ಟೇ ನಾನು ಮಲಗಿಸ್ಕೋತಾ ಇಲ್ಲ. ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಮ್ಮ ಮಮ್ಮಿನ ಫಸ್ಟು ಡ್ರಾಪ್ ಮಾಡಿ ಬರ್ತೀನಿ ಕೆಲಸಕ್ಕೆ. ಅದಾಗಿದ್ದ ಮೇಲೆ ನಾನು ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಮುಗಿಸ್ಕೊಂಡು ಬಂದು ಮತ್ತೆ ನನ್ನ ಮಗಳು ಸ್ವಲ್ಪ ನಿದ್ದೆ ಮಾಡಬೇಕು ಅನ್ನಿಸ್ತು. ಅವಳನ್ನೆಲ್ಲ ಮಲಗಿಸ್ಬಿಟ್ಟು ನಾನೆಲ್ಲ ಮನೆಯೆಲ್ಲ ಫ್ರೈಡೇ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡು ಇದು ಆಗಿದ್ಮೇಲೆ ನಾನು ಕೂಡ ನಮ್ಮ ಅಜ್ಜಿಗೆ ಬ್ರೇಕ್ಫಾಸ್ಟ್ನ ಹಾಕಿ ಕೊಟ್ಟೆ. ಅವರು ಕೂಡ ತಿಂದರು ದೋಸೆನ. ಇವತ್ತು ದೋಸೆ ಮಾಡ್ತೀವಿ. ಸೊ ದೋಸೆ ಆಗಿರೋದ್ರಿಂದ ನಮ್ಮ ಅಜ್ಜಿಗೂ ಕೂಡ ಹಾಕಿಬಿಟ್ಟು ಕೊಟ್ಟೆ. ಅದಾಗಿದ್ಮೇಲೆ ನೆಕ್ಸ್ಟು ನಾನು ಕೂಡ ದೇವ್ರ ಪೂಜೆ ಮಾಡಿದರು ನಮ್ಮ ಮಮ್ಮಿ, ನೋಡ್ಬೋದು. ಹಾಗೆ ದೇವ್ರದ್ದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಅದಾಗಿದ್ಮೇಲೆ ನೆಕ್ಸ್ಟು ಮೊನ್ನೆ ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ. ಸೊ ಅದನ್ನು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ನಲ್ವ, ಸೊ ಅದಕ್ಕೋಸ್ಕರ ಆಯಿಲಿಂಗ್ ಮಾಡಿರಲಿಲ್ಲ ನಾನು ಹೇರ್ ಆಯಿಲ್. ಸೊ ಅದಕ್ಕೆ ಹೇರ್ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಮನೆಯೆಲ್ಲ ನೀಟಾಗಿ ಒರೆಸ್ಬೇಕಾಗಿತ್ತು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಇಡೀ ಮನೆನ ಕ್ಲೀನ್ ಮಾಡ್ತೀವಿ. ಕೆಳಗಡೆದೆಲ್ಲ ಕ್ಲೀನ್ ಮಾಡಿ ಹೋಗಿರ್ತಾರೆ, ಬಟ್ ಅದನ್ನ ನೀಟಾಗಿ ಜೋಡಿಸಿರಲ್ಲ ನಮ್ಮ ಮಮ್ಮಿ. ಸೊ ಅದಕ್ಕೋಸ್ಕರ ಮೆಸ್ಸಿ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನನ್ನ ಮಗಳು ಮಲ್ಕೊಂಡಿರುವಾಗ ಈ ಕೆಲಸ ಎಲ್ಲ ಮಾಡಿಕೊಂಡೆ. ಅದನ್ನ ಮುಗಿಸ್ಕೊಂಡು ನಾನು ಕೂಡ ಟಿಫನ್ ತಿಂದ್ಬಿಟ್ಟು ಟೆರೆಸ್ ಹತ್ರ ಹೋದೆ, ಅಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಂತ. ಮುಗಿಸ್ಕೊಂಡು ಎಲ್ಲ ಮುಗಿಯೋಷ್ಟೊತ್ತಿಗೆ ಒಂದು 12 ಗಂಟೆ ಆಗೋಯಿತು. ಇನ್ನೇನು ಮತ್ತೆ ಅಡುಗೆ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಕಸ ಗುಡಿಸಿ ನೀಟಾಗಿ ಕ್ಲೀನ್ ಮಾಡಿಟ್ಟು ನಾನು ಕೂಡ ಪಾಪು ನೋಡ್ಬೋದು ಅಲ್ಲಿ ಮಲ್ಕೊಂಡಿದ್ದಾಳೆ. ಸೊ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಒಂದು 12:30 1 o'clock ಆಯಿತು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಕೂಡ ಬಂದರು. ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟು ಲೈಕ್ ಅವ್ರಿಗೂ ಟಿಫನ್ ಹಾಕ್ಕೊಡ್ತೀನಿ ಅಷ್ಟೊತ್ತಿಗೆ. ಅವರು ನೈಟ್ ಡ್ಯೂಟಿ ಆಗಿರೋದ್ರಿಂದ ಅವ್ರು ಎದ್ದೇಳೋದೇ ಒಂದು 12:30 1 ಆಗಿಬಿಡುತ್ತೆ. 4 o'clock ಮಲ್ಕೊಂಡಿರ್ತಾರೆ ಅವರು. ಇಲ್ಲೇ ಮನೇಲೇ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರು ಲೇಟಾಗಿ ಮಲಗ್ತಾರೆ. ಸೊ ಅದಕ್ಕೋಸ್ಕರ ಅಷ್ಟೇ. ಅವ್ರಿಗೂ ದೋಸೆ ಹಾಕ್ಕೊಟ್ಬಿಟ್ಟು ನಾನು ಕೂಡ ಸ್ನಾನಕ್ಕೆ ಅಂತ ಹೋದೆ. ಸ್ನಾನ ಮುಗಿಸ್ಕೊಂಡು ಇವತ್ತು ದೋಸೆಗೆ ನಮ್ಮ ಮಮ್ಮಿ ಏನು ಮಾಡಿದ್ರಪ್ಪ ಅಂತಂದರೆ ಜಸ್ಟು ಇದು ಏನದು ಟೊಮೆಟೊ ಗೊಜ್ಜು ಮಾಡಿದರು ದೋಸೆಗೆ. ನಾನು ದೋಸೆ ಹಾಕಿಬಿಟ್ಟು ನಮ್ಮ ಅಜ್ಜಿಗೆ ಕೊಟ್ಟೆ. ನಾನು ಕೂಡ ತಿಂದ್ಕೊಂಡೆ ಹಾಗೆ. ಅದಾಗಿದ್ಮೇಲೆ ಮತ್ತೆ ಪುನಃ ನಾನು ಟಿಫನ್ ತಿಂದ್ಕೊಂಡು ಮತ್ತೆ ನನ್ನ ಹಸ್ಬೆಂಡ್ಗೂ ಕೂಡ ಹಾಕ್ಕೊಟ್ಟೆ. ಅದಾಗಿದ್ಮೇಲೆ ಮತ್ತೆ ಕಿಚನಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಅದನ್ನು ಕ್ಲೀನ್ ಮಾಡಿಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿಬಿಟ್ಟು ಟೆರೆಸ್ ಕಡೆ ಹೊರಟೆ. ಅಲ್ಲೆಲ್ಲ ನೋಡ್ಬೋದು ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ. ನೀಟಾಗಿ ಕಾಣಿಸ್ಬೇಕು ನನಗೆ ಕಿಚನ್ನು. ಮೆಸ್ಸಿಯಾಗಿದ್ದರೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ಕಾಣೋ ಥರ ಮಾಡಿಬಿಟ್ಟು ಹೊರಟೆ. ನೋಡ್ಬೋದು ಸ್ನಾನಕ್ಕೆ ಅಂತ ಹೊರಟೆ. ನೆಕ್ಸ್ಟು ಬಂದುಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದು ಒಂದು ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಜಸ್ಟ್ ಕ್ರೀಮ್ ಅಪ್ಲೈ ಮಾಡಿಬಿಟ್ಟು ಒಂದು ಬಿಂದಿ ಇಟ್ಕೊಂಡ್ರೆ ಆಯಿತು. ಸೊ ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು? ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಮಗಳ ಬಗ್ಗೆ ನಾನು ಮಾತಾಡಿರೋದು ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.